ಮಾಸ್ತಿಯವರ ನಮ್ಮ ಮೇಷ್ಟು ಎನ್ನುವ ಈ ಕಥೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳ ನಡುವಿನ ಸಂಭಾಷಣೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಸಂದರ್ಭದಲ್ಲಿ ಬಹಳ ಆತ್ಮೀಯರಾಗಿದ್ದಂಥ ಗೌರಿ ಮತ್ತು ಸರಸ್ವತಿಯವರು ಈಗ ಅವರಿಬ್ಬರಿಗೂ ಆಗ್ತಾ ಇಲ್ಲ. ಅದಕ್ಕೆ ಕಾರಣವೂ ಇದೆ. ಇನ್ಸ್ಪೆಕ್ಟ್ರು ಬಂದಾಗ ಸಹಜವಾಗಿ ಜಾಣೆಯಾಗಿದ್ದ ಗೌರಿಗೆ ಕಡಿಮೆ ನಂಬರ್ ಅಥವಾ ಅಂಕಗಳು ಬಂದು ಸರಸ್ವತಿಗೆ ಹೆಚ್ಚು ಅಂಕಗಳು ಬಂದ ಕಾರಣ ಸರಸ್ವತಿಯನ್ನು ಕಂಡ್ರೆ ಗೌರಿಗೆ ಆಗ್ತಾ ಇರಲಿಲ್ಲ. ಸರಸ್ವತಿಯಂತೂ ಗೌರಿಯನ್ನು ಮೆಳ್ಳೆಗಣ್ಣಿನವರು ಅಂತೇಳಿ ಆಗಾಗ ವ್ಯಂಗ್ಯ ಮಾಡುತ್ತಾ ಉಳಿದವರು ನಗುವಾಗಿ ಮಾಡ್ತಾರೆ. ಇಲ್ಲಿ ಈ ಸರಸ್ವತಿಯ ವ್ಯಂಗ್ಯವನ್ನು ನೋಡಿ ಮೇಷ್ಟ್ರಿ ಕೂಡ ಇಷ್ಟ ಆಗ್ತಾ ಇಲ್ಲ, ಅವರು ಕೂಡ ಸಹಿಸ್ತಾ ಇರಲಿಲ್ಲ. ಹಾಗೆಲ್ಲ ಮಾತಾಡಬಾರ್ದು ಅಥವಾ ಆ ರೀತಿಯ ವ್ಯಂಗ್ಯ ಎಲ್ಲ ಮಾಡಬಾರ್ದು ಅಂತೇಳಿ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಮತ್ತು ಗೌರಿಯ ಹಾಗೆ ಓದಬೇಕು ಅಂತ ಹೇಳಿದಾಗ ಕೂಡ ಆ ಸರಸ್ವತಿ ಮತ್ತೆ ಮತ್ತೆ ಅವಳನ್ನು ಅವಮಾನ ಮಾಡ್ತಾ ಇರ್ತಾರೆ. ಹೀಗೆ ಆ ದಿನಗಳು ಹೋಗ್ತಾ ಇರ್ತವೆ. ಇದು ಒಂದು ಭಾಗ. ಕಥೆಯ ಮುಂದೆ ನಾವಲ್ಲಿ ಗಮನಿಸಿಕೊಂಡಾಗ ಆ ಮೇಷ್ಟ್ರು ಪಾಠ ಮಾಡ್ತಾ ಇದ್ದಾಗ ತರಗತಿಯಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಆ ಪಾಠದ ಕಡೆಗೆ ಅವರ ಗಮನ ಇಡ್ತಾ ಇತ್ತು ಅಥವಾ ಅವರ ವ್ಯವಹಾರಗಳು ಏನು ಅನ್ನೋದನ್ನು ಅಲ್ಲಿ ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತಾರೆ. ಅವರು ಪಾಠವನ್ನು ಮಾಡ್ತಾ ಇದ್ದಾಗ ಮಕ್ಕಳು ಅಲ್ಲಿ ಸರಸ್ವತಿಯ ಮಾತನ್ನು ನೆನೆದು ಕಿಲಕಿಲನೆ ನಗುವುದು, ಕೆಲವರು ಪಿಸುಗುಟ್ಟಿ ಮಾತನಾಡ್ತಾ ಇರುವುದು, ಉಳಿದವರು ಏನೇನೋ ಮಾಡ್ತಾ ಇರುವುದು, ಕೆಲವರು ಮಾತ್ರ ಪಾಠದ ಕಡೆ ಗಮನ ಕೊಡುವುದು, ಇನ್ನು ಉಳಿದವರು ಮಡಿಯಲ್ಲಿ ಹಾಕೊಂಡು ತಿಂಡಿಯನ್ನು ತಿಂತಾ ಇರುವಂಥದ್ದು, ಆ ತಿಂಡಿಯನ್ನು ತಿನ್ನುವಂತಹ ಗರಂ ಗರಂ ಶಬ್ದ ಮಾತ್ರ ಅಲ್ಲಿ ಕೇಳುವುದು. ಇದು ಒಂದು ಕಡೆ ಆದರೆ ಗೌರಿಗೆ ಸರಸ್ವತಿಯಿಂದ ಆದಂತಹ ಅವಮಾನ ಇದೆಲ್ಲವನ್ನು ಅವರು ಗಮನಿಸಿಕೊಂಡು ನೋಡಿಕೊಂಡು ಅಲ್ಲಿ ಏನು ಮಾಡಿಕೊಳ್ತಾರೆ, ಆ ಪಾಠವನ್ನು ಕೇಳ್ತಾ ಇರ್ತಾರೆ. ಇದು ಇಷ್ಟೆಲ್ಲ ಆಗಿ ಆ ಪಾಠವನ್ನು ಮೇಷ್ಟ್ರು ಮಾಡ್ತಾ ಇರಬೇಕಾದ್ರೆ ತಕ್ಷಣ ಅಥವಾ ಸಡನ್ ಅಲ್ಲಿ ಏನಾಗ್ಬಿಡ್ತದೆ, ಮೇಷ್ಟ್ರ ಮನೆಯಲ್ಲಿ ಉಪ್ಪಿಲ್ಲದೆ ಬಿಟ್ಟು ಬಂದೆಲ್ಲ ಮನೆಗೆ ಹೋದರೆ ಏನಾಗಬೇಕೆಂದು ಮನೆಯಲ್ಲಿ ಬರೆದಿದೆಯೋ ಎಂಬ ಪ್ರಾಪಂಚಿಕ ವಿಷಯವನ್ನು ಕುರಿತು ಯೋಚಿಸುತ್ತಿದ್ದರೋ ಇಲ್ಲವೇ ಯಾವುದಾದೊಂದು ಆಧ್ಯಾತ್ಮಿಕವಾದ ವಿಷಯವನ್ನು ಋಕ್ ಸಂಹಿತೆ ಅಂದರೆ ಋಗ್ವೇದದ ಮಂತ್ರ, ಋಕ್ ಸಂಹಿತೆ ಋಗ್ವೇದ ಮಂತ್ರಗಳು, ಋಕ್ ಸಂಹಿತೆ ಶಾಸ್ತ್ರವನ್ನು ಕುರಿತು ವಿಚಾರ ಮಾಡುತ್ತಿದ್ದರು. ನಾನು ಹೇಳಲಾರೆ, ನಾನು ಅನ್ನೋದು ಸೀತಮ್ಮ, ಆಕೆ ಕಥೆಯ ನಿರೂಪಕ್ಕೆ, ನಾನು ಹೇಳಲಾರೆ. ಅದರ ನಡುವೆ ಅದಕ್ಕೆ ಅಡ್ಡಲಾಗಿ ಒಬ್ಬಾಕೆ ಸ್ಕೂಲಕ್ಕೆ ಬಂದು ಹೀಗೆ ಪಾಠವನ್ನು ಮಾಡ್ತಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮೇಷ್ಟ್ರು ಮಾತನಾಡ್ತಾ ಸ್ವಲ್ಪ ಹೊತ್ತಿರ್ತಾರೆ. ಅಷ್ಟೊತ್ತಾಗುವಾಗ ಇವರೇನೋ ಚಿಂತೆಯಲ್ಲಿ ತೊಡಗಿಸಿಕೊಂಡಂತೆ ಅಲ್ಲಿ ಕಾಣ್ತಾ ಇತ್ತು ಅಥವಾ ತೊಡಗಿಸಿಕೊಂಡಂತೆ ಅಲ್ಲಿ ಗೊತ್ತಾಗ್ತಾ ಇತ್ತು. ಇದನ್ನು ಗಮನಿಸಿ ಸೀತಮ್ಮ ಯೋಚಿಸ್ತಾಳೆ, ಇವರೇನು ಋಗ್ವೇದ ಮಂತ್ರವನ್ನು ಅಥವಾ ಶಾಸ್ತ್ರವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾರೋ
ಅಥವಾ ಆಧ್ಯಾತ್ಮಿಕವಾದ ವಿಷಯವನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾರೋ ಅಂತೇಳಿ ಅವಳು ಯೋಚಿಸ್ತಾಳೆ. ಅದೇ ಹೊತ್ತಿಗೆ ಆ ಶಾಲೆಗೆ ಮೇಷ್ಟ್ರ ಹೆಂಡತಿಯ ಪ್ರವೇಶ ಆಗಿರುತ್ತೆ. ಆ ಬಂದ ಆ ಹೆಂಗಸು ಒಮ್ಮೆಲೆ ಮಾತನಾಡಲಿಕ್ಕೆ ತೊಡಗ್ತಾಳೆ. ಬೆಳಗ್ಗೆ ಮೇಷ್ಟ್ರು ಮನೆಯಲ್ಲಿ ಉಪ್ಪನ್ನು ತಾರದೆ ಸ್ಕೂಲಿಗೆ ಬಂದಿರುವಂಥದ್ದೇ ಆಗಿನ ಆ ಅವಾಂತರಕ್ಕೆ ಕಾರಣವಾಗಿಬಿಟ್ಟಿತು. ಆ ಬಂದ ಹೆಂಗಸು ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಉಪ್ಪಿಲ್ಲವೆಂದು ನಾನು ಹೇಳಿದ್ದರೂ ನೀವು ಸುಮ್ಮನೆ ಸ್ಕೂಲಿಗೆ ಬಂದು ಬಿಟ್ಟರೆ ನಾನೇನು ಮಾಡಬೇಕು ಅಂದ್ಕೊಂಡ್ರಿ ಎಂದು ಸ್ವಲ್ಪ ಗಟ್ಟಿಯಾಯಿತು. ಮೇಷ್ಟ್ರು, ನೀನು ಅದಕ್ಕೋಸ್ಕರ ಸ್ಕೂಲಿಗೆ ಬರುವುದೇ ಎಂದರು. ನಾನು ಯಾವುದನ್ನಾದರೂ ಕೇಳಿದರೆ ನೀವು ಓಡಿ ಹೋಗಿ ಸ್ಕೂಲಿನಲ್ಲಿ ಸೇರಿಕೊಳ್ಳುವುದು ಏನೇ ಆಗಲಿ ಸ್ಕೂಲಿಗೆ ಮಾತ್ರ ಬರಬೇಡ ಎಂದು ಮಾತ್ರ ಶಾಸನ ಮಾಡುವುದು, ಶಾಸನ ಮಾಡುವುದು. ನಾನೇನು ಮಾಡಲಿ? ಇನ್ನು ಮೇಲೆ ನೀವು ಸ್ಕೂಲ್ನಲ್ಲೇ ಎಲ್ಲಿಯಾದರೂ ಇರಿ. ನಾನು ಬರುವುದೇ ನಿಜ, ಇಲ್ಲದಿದ್ದನ್ನು ತನ್ನಿ ಎನ್ನುವುದೇ ನಿಜ. ಈ ಸಂಕಟ ನನ್ನಿಂದ. ಆ ಬಂದಂತಹ ಹೆಂಗಸು ಹೆಂಡತಿ ಒಂದೇ ಸಮಯದಲ್ಲಿ ಮಾತನಾಡಲಿಕ್ಕೆ ತೊಡಗ್ತಾರೆ. ಇಡೀ ಮಕ್ಕಳ ಮುಂದೆ ಆ ಮಾಸ್ಟರ್ನ ತರಾಟೆಗೆ ತೆಗೆದುಕೊಳ್ತಾರೆ. ಏನೇ ಮಾಡಿದ್ರು, ನಾನು ಏನು ಹೇಳಿದ್ರು ನೀವು ಅದಿಲ್ಲ ಇದಿಲ್ಲ ಅಂತ ಹೇಳಿಕೊಂಡು, ಸಮಯ ಇಲ್ಲ ಅಂತ ಹೇಳಿಕೊಂಡು ನೀವು ಸ್ಕೂಲಿಗೆ ಬಂದುಬಿಡ್ತೀವಿ. ಆದರೆ ನಾನೇನು ನಿಮ್ಮನ್ನು ಬಿಡುವುದಿಲ್ಲ. ಸ್ಕೂಲಿಗೆ ಬಂದರೂ ನಾನು ಅಲ್ಲಿಗೆ ಬಂದು ನಾನು ನಿಮಗೆ ತರುವಾಗಿ ಹೇಳ್ತೇನೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲೇ ಇರಿ ಅಂತೇಳಿ ಬಹಳ ತುಂಡಾದಾಗಿ ಅವಳು ಮಾತಾಡ್ತಾ ಹೋಗ್ತಾಳೆ. ಮೇಷ್ಟಿಗೆ ಸಂಕಟ. ಎಲ್ಲ ಮಕ್ಕಳೆದುರು ಆಕೆ ಈ ರೀತಿಯ ಮಾತು. ಆಗ ಮೇಷ್ಟ್ರು ಹೇಳ್ತಾರೆ, ಪಕ್ಕದ ಮನೆಯಲ್ಲಿ ಸ್ವಲ್ಪ ಕೇಳಿ ತಂದಿದ್ದರಾಗಿದೆ. ನೀನು ಇಲ್ಲಿವರೆಗೆ ಯಾಕಾದರೂ ಬಂದರೆ ನನ್ನ ಮಾನ ಹೋಗುವುದಿಲ್ಲ. ಕ್ಷಮಿಸಿ, ನೀನು ಇಲ್ಲಿರುವಾಗ ಯಾರಾದರೂ ಬಂದರೆ ನನ್ನ ಮಾನ ಹೋಗುವುದಲ್ಲ ಎಂದು ಮೇಷ್ಟ್ರು. ಆ ಮೇಷ್ಟ್ರು ಹೇಳ್ತಾರೆ, ಇಷ್ಟಕ್ಕೆ ನೀವು ಶಾಲೆಗೆ ಬಂದು ಸ್ಕೂಲಿಗೆ ಬಂದು ಇಷ್ಟು ದಾನ ಮಾಡಬೇಕು. ಈಗ ನೀನಿರುವ ಇದೇ ಹೊತ್ತಿಗೆ ಯಾರಾದರೂ ಬಂದರೆ ನನ್ನ ಮರ್ಯಾದೆ ಹೋಗುವುದಿಲ್ಲವೇ ಅಂತೇಳಿ ಆ ಮೇಷ್ಟ್ರು ನನ್ನ ಹೆಂಡತಿಗೆ ಹೇಳ್ಬಿಡ್ತಾರೆ. ಆಕೆ, ಯಾರಾದರೂ ಬಂದರೆ ನಿಮ್ಮ ಮಾನ ಹೋಗುವುದಾಗಿರಲಿ, ಬಾರದೆ ದಿನವೂ ನನ್ನ ಮಾನ ಹೋಗ್ತಾ ಇದೆ. ಎಲ್ಲರ ಮನೆಯಲ್ಲೂ ಅಕ್ಕಿ, ಇಂದು ಬೇಳೆ, ನಾಳೆ ಉಪ್ಪು, ಸುಮ್ಮನೆ ಸಾಲ ಕೇಳಿ ತಂದು ಸಾಕಾಯಿತು. ಇನ್ನು ಹೋಗಿ ನಾನು ಯಾರನ್ನೂ ಕೇಳುವುದಿಲ್ಲ. ದುಡ್ಡಿದ್ದರೆ ತನ್ನಿ, ತರುತ್ತೇನೆ ಎನ್ನಿ, ಸ್ಕೂಲಿಗೆ ಹೊತ್ತಾಯ್ತಲ್ಲಿ ಹೇಳಿ ಹೊರಟು ಹೋಗಬೇಡಿ. ದುಡ್ಡು ಇಲ್ಲದಿದ್ದರೆ ಇಲ್ಲವೆನ್ನಿ, ಉಪ್ಪಿಲ್ಲದೆ ತಿನ್ನೋಣ. ಅದೇ ಇಲ್ಲಿ ಏನು ಗೊತ್ತಾಗ್ತದೆ ಕೇಳಿದ್ರೆ, ಆ ಮೇಷ್ಟ್ರಿಗೆ ಉಪ್ಪು ತಂದು ಕೊಡುವಷ್ಟು ಸಮಯ ಇಲ್ಲ, ಅಷ್ಟು ಉದಾಸೀನ ಅಂತಲ್ಲ. ಅವರ ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಅವರು ಬಡ ಮೇಷ್ಟ್ರು. ಆದ ಕಾರಣ ಆ ಹಣ ಇಲ್ಲದೆಯೂ ಅಥವಾ ಆರ್ಥಿಕ ಅಡಚಣೆಯ ಕಾರಣದಿಂದಾಗಿಯೂ ಅವರು ಅಲ್ಲಿಂದ ನುಣುಚಿಕೊಂಡು ಶಾಲೆಗೆ ಬರ್ತಿದ್ರು. ಅಂದರೆ ಇಲ್ಲಿ ಅವರ ಹೆಂಡತಿಯ ಮಾತುಗಳು ನಮಗೆ ಗೊತ್ತಾಗುತ್ತೆ. ಇಷ್ಟು ನಡೆಯ ಹೊತ್ತಿಗೆ ಸ್ಕೂಲ್ನಲ್ಲಿ ಹುಡುಗಿಯರ ಅವಾಂತರವೋ ಅವಾಂತರ. ಲಕ್ಷ್ಮಿ ಬೀದಿಯಲ್ಲಿ ಗರುಡ ಮರಿಯನ್ನು ನೋಡಿ, ಗರುಡ ಮರಿ ಏನೇ ಅಷ್ಟೊತ್ತಾಗಲಾಯಿತು. ಒಂದು ಕಡೆಯಿಂದ ಪಾಠ ಅಲ್ಲಿಗೆ ನಿಂತು ಹೋಯಿತು. ಮಕ್ಕಳು ಅವರಷ್ಟಕ್ಕೆ ಮಾತಾಡ್ತಾ ಇರ್ತಾರೆ. ಮೇಷ್ಟ್ರ ಹೆಂಡತಿ ಬಂದು ಒಂದಷ್ಟು ವೃದ್ಧಾಂತ ಮಾಡಿಬಿಡ್ತಾರೆ. ಈ ಗಂಡ ಹೆಂಡತಿ, ಮೇಷ್ಟ್ರು ಮತ್ತು ಅವರ ಹೆಂಡತಿಯ ಈ ಜಗಳದ ಮಧ್ಯೆ ಆ ಲಕ್ಷ್ಮಿ ಎನ್ನುವ ಹುಡುಗಿ ಅಲ್ಲಿ ಇನ್ನೊಂದು ಅವಾಂತರದಲ್ಲಿ ತೊಡಗಿಬಿಡ್ತಾಳೆ. ಒಂದು ಗರುಡ ಮರಿಯನ್ನು, ಒಂದು ಚಿಕ್ಕ ಬೆಕ್ಕಿನ ಮರಿಯನ್ನು ಇಟ್ಟುಕೊಂಡು ಅವರು ಆಟ ಆಡ್ತಾರೆ. ಎಲ್ಲ ಮಕ್ಕಳ ಗಮನ ಎಲ್ಲ ಅಲ್ಲಿ ಇರ್ತದೆ. ಒಂದು ಕಡೆಯಿಂದ ಇವರ ರಾಧಾಂತ ಅಥವಾ ಕಳಹ ಆಗ್ತಾ ಇರ್ತದೆ. ಅದನ್ನು ನಾವು ಆ ಭಾಗದಲ್ಲಿ ಗಮನಿಸ್ಕೊಡ್ತಾ ಇದ್ದೇವೆ. ಇನ್ನೇನು ಇವರ ಈ ಗಲಾಟೆ ಆಗ್ತಾ ಇರೋ ಹೊತ್ತಿಗೆ ಲಕ್ಷ್ಮಿ ಈ ಗಲಭೆಯಲ್ಲಿ ಗರುಡ ಮರಿಯನ್ನು ನೋಡಿ ತಾನು ಅದರ ಹಿಂದೆ ಓಡಿ ಅದರ ಹಿಡಿದು ಸ್ಕೂಲಿಗೆ ತಂದು.
ಇಲ್ಲಿ ಗರುಡ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೊರಗೆ ಒಂದು ಬೀದಿಯಲ್ಲಿ ಒಂದು ಗರುಡ ಮರಿ ಇತ್ತು. ಅವರು ಒಂದು ಚಿಕ್ಕ ಬೆಕ್ಕಿನ ಮರಿ, ಆ ಚಿಕ್ಕ ಬೆಕ್ಕಿನ ಮರಿಯನ್ನು ಅವಳು ತಂದುಕೊಂಡು ಬಂದು ಸ್ಕೂಲ್ನೊಳಗೆ ತಂದಿದ್ದರು. ನಾನು ಅವಳು ಇನ್ನೂ ಕೆಲವು ಹುಡುಗಿಯರು ಅದನ್ನು ನಡುವೆ ಇಟ್ಟುಕೊಂಡು ಆಡುತ್ತಾ ಇದ್ದೆವು. ಮೇಷ್ಟ್ರು ಹೆಂಡತಿ ಇನ್ನೇನು ಹೇಳಿಕೊಂಡರು. ಅದೇನು ನಡೆಯಿತು ನಾನು ಕಾಣೆ. ನಮ್ಮ ಆಟದ ಮಂಪನಲ್ಲಿ ನಾವು ಯಾವುದನ್ನೂ ನೋಡಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಮೇಷ್ಟ್ರು ಮಾತು ಸರಿಯಾಗಿ ಕುಳಿತುಕೊಳ್ಳಿರಯ್ಯ ಎಂದು ಗಾಬರಿಯಿಂದ ಹೋಗಿದ್ದು. ಅದನ್ನು ಕೇಳಿ ನಾವೆಲ್ಲ ಅಲ್ಲಿ ಇಲ್ಲಿ ಸರಿದು ನಮ್ಮ ಜಾಗದಲ್ಲಿ ಕುಳಿತೆವು. ಬೆಕ್ಕು ಲಕ್ಷ್ಮಿಯ ಮನೆಯಲ್ಲಿ ಸೇರಿತು. ಎಲ್ಲರೂ ನಮ್ಮ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಇದೇನಾಯಿತು ಅಂದ್ರೆ ನಾವಲ್ಲಿ ಗಮನಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಒಟ್ಟು ಆ ಶಾಲೆ, ಅಲ್ಲಿ ಮಕ್ಕಳು, ಆ ವ್ಯವಸ್ಥೆ ಎಲ್ಲ ಕೂಡ ಒಂದು ರೀತಿಯಲ್ಲಿ ಗೋಜಲಾಗಿರೋದು ನಾವು ಕಾಣಿಸ್ಕೊಳ್ತಾ ಇದ್ದೇವೆ. ಅದೇ ಒಂದು ಕಡೆಯಿಂದ ಆ ಮೇಷ್ಟ್ರಿಗೆ ಈ ಮಕ್ಕಳನ್ನು ನಿಭಾಯಿಸಿಕೊಂಡು ಹೋಗಬೇಕು, ಇನ್ನೊಂದು ಕಡೆಯಿಂದ ಆ ಹೆಂಡತಿ ಬಂದು ಅವಳು ರದ್ದಾಂತ ಮಾಡ್ತಾ ಇದ್ದಾಳೆ, ಅವಳನ್ನು ಒಂದು ಕಡೆಯಿಂದ ನಿಭಾಯಿಸಿಕೊಂಡು ಹೋಗಬೇಕು. ಅಷ್ಟೊತ್ತಾಗುವಾಗ ಅದೇ ಸಮಯಕ್ಕೆ ಒಂದು ಹಿರಿಯ ವ್ಯಕ್ತಿ ಆ ಶಾಲೆಗೆ ಆಗಮಿಸ್ತಾರೆ. ಬಾಗಿಲಲ್ಲಿ ಮುದುಕರೊಬ್ಬರು ನಿಂತು ಎಲ್ಲವನ್ನು ಸರ್ವಸ್ವ ಅಧಿಕಾರವುಳ್ಳವರಂತೆ ಒಂದು ಕಡೆ ನೋಡ್ತಾರೆ. ಅವರು ಬಂದು ನಿಂತ ಆ ಒಂದು ಗಾಂಭೀರ್ಯ ನೋಡುವಾಗಲೇ ಗೊತ್ತಾಯಿತು ಯಾರೊಬ್ಬ ವಿಶೇಷ ವ್ಯಕ್ತಿ. ಯಾಕೆಂದು ಕೇಳಿದ್ರೆ ನಿಂತು ಎಲ್ಲವನ್ನೂ ಸರ್ವಸ್ವ ಅಧಿಕಾರ ಉಳ್ಳವರಂತೆ ಒಂದು ಕಡೆಯಿಂದ ನೋಡ್ತಾ ಇದ್ರು. ಮೇಜಿನ ಹತ್ತಿರ ನಿಂತಿದ್ದ ನಮ್ಮ ಮೇಷ್ಟ್ರನ್ನು ನೀವು ಇಲ್ಲಿ ಮೇಷ್ಟ್ರೇನಯ್ಯ, ಆ ಬಂದಂತಹ ಮುದುಕ, ಆ ಹಿರಿಯ ವ್ಯಕ್ತಿ ಮೇಜಿನ ಪಕ್ಕ ನಿಂತ್ಕೊಂಡಿದ್ದ ಆ ಮೇಷ್ಟ್ರ ಕುರಿತು ಹೇಳ್ತಾರೆ, ನೀವು ಮೇಷ್ಟ್ರೇನಯ್ಯ ಅಂತ ಕೇಳ್ತಾರೆ. ಅವರು ಇನ್ಸ್ಪೆಕ್ಟ್ರು. ಆ ಬಂದವರು ಯಾರು? ಇನ್ಸ್ಪೆಕ್ಟ್ರು. ಸ್ಕೂಲ್ ಮೇಷ್ಟ್ರುಗಳನ್ನು ಬೇರೆ ಇನ್ಯಾರು ಹಾಗೆ ಮಾತನಾಡಿಸಲಿಲ್ಲ. ಮೇಷ್ಟ್ರು ಅಂದರೆ ಅಲ್ಲಿ ಅವ್ರು ಹೇಳ್ತಾರೆ, ಆ ಮೇಷ್ಟ್ರುಗಳನ್ನು ಹಾಗೆ ಮಾತನಾಡೋದು ಅಧಿಕಾರ ಇರುವಂಥದ್ದು ಅದು ಇನ್ಸ್ಪೆಕ್ಟರ್ಗಳು. ಯಾರ ಕಡೆ ಅವರ ಮಾತಿನ ಧ್ವನಿಯಲ್ಲಿ ಗೊತ್ತಾಯಿತು ಇವರು ಮೇಷ್ಟ್ರು, ಇದು ಇನ್ಸ್ಪೆಕ್ಟ್ರು ಅಂತೇಳಿ. ಮೇಷ್ಟ್ರುಗಳನ್ನು ಎಲ್ಲರೂ ಮಾತನಾಡಿಸೋದು ಒಂದು ರೀತಿ, ಇನ್ಸ್ಪೆಕ್ಟರ್ಗಳು ಮಾತನಾಡಿಸೋದೇ ಒಂದು ರೀತಿ. ನಾನು ಹೇಳುವ ಮಾತಿಗೆ ಯಾರು ಕೋಪಿಸ್ಕೋಬಾರ್ದು ಹೇಳ್ತಾರೆ. ಹೇಳುವುದು ಕೂಡ ಸ್ವಲ್ಪ ತಮಾಷೆಗೂ ಹೇಳ್ತೇನೆ. ಇಲಿಗಳನ್ನು ಹಿಡಿಯುವ ಶೌರ್ಯ ಬೆಕ್ಕಿಗೆ ಹೇಗೆ, ಹಾಗೆ ಸ್ಕೂಲ್ ಮೇಷ್ಟ್ರುಗಳ ಮೇಲೆ ಇನ್ಸ್ಪೆಕ್ಟರ್ಗಳಿಗೆ ಅಧಿಕಾರ. ಇವರ ಪ್ರಶ್ನೆಯನ್ನು ಕೇಳುತ್ತಲೂ ಮೇಷ್ಟ್ರಿಗೆ ಅವರು ಇನ್ಸ್ಪೆಕ್ಟರ್ ಗೊತ್ತಾಯಿತು. ಹೌದು ಮಹಾಸ್ವಾಮಿ ಎಂದು ಅವರು ಜವಾಬು ಹೌದು ಅಂತೇಳಿ ಅವರು ಉತ್ತರ ಕೊಡ್ತಾರೆ. ಇನ್ಸ್ಪೆಕ್ಟ್ರು ರುಮಾಲ್ ಹಾಕಿಕೊಂಡಿರಯ್ಯ, ಬರಿತರೆಯಲ್ಲಿ ಇದ್ದೀರಿ, ಇದೇನು? ಬಂದವರೇ ಆ ಇನ್ಸ್ಪೆಕ್ಟ್ರು ಮಾಸ್ಟರ್ನ ತರಾಟೆ ತಗೊಳ್ತಾರೆ ಅಥವಾ ಮಾಸ್ಟರ್ ಕುರಿತು ಹೇಳ್ತಾರೆ, ಇದೇನು ರುಮಾಲ್ ಹಾಕೊಂಡ್ರಯ್ಯ, ಬರಿತಲೆಯಲ್ಲಿ ಇದ್ದೀರಿ, ಇದೇನು ಅಂದರೆ ಆ ಸಡನ್ ಅಥವಾ ತಕ್ಷಣ ಆ ಇನ್ಸ್ಪೆಕ್ಟರ್ ಒಂದು ಆಗಮನ ಆದ ಕಾರಣ ಈ ಮೇಷ್ಟ್ರು ಒಂದು ಇದರಲ್ಲಿ ಆತಂಕಕ್ಕೆ ಅಥವಾ ತಲ್ಲಣಕ್ಕೆ ಯಾವ ಬಗೆಯಲ್ಲಿ ಆ ಮೇಷ್ಟ್ರು ಅಲ್ಲಿ ಆತಂಕ ಅಥವಾ ತಲ್ಲಣಕ್ಕೆ ಒಳಗಾಗುವಂತ ನಾವಿಲ್ಲಿ ಮುಂದಿನ ಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೀವಿ. ಜೊತೆಗೆ ಆ ಮೇಷ್ಟ್ರ ವ್ಯಕ್ತಿತ್ವ ಏನು, ಅವರ ಪಾಂಡಿತ್ಯ ಏನು ಅನ್ನೋದು ಕೂಡ ನಾವಲ್ಲಿ ಮುಂದಿನ ಭಾಗದಲ್ಲಿ ಗಮನಿಸಿಕೊಳ್ಬಹುದು. ನಮ್ಮ ಮೇಷ್ಟ್ರು ಶಾಸ್ತ್ರಗಳನ್ನು ಬಲ್ಲರು, ವೇದಗಳನ್ನು ಬಲ್ಲರು, ರಘುವಂಶ ಎಲ್ಲಿಂದ ಎಲ್ಲಿಗಾದರೂ ಬಾಯ್ಪಾಠ ಒಪ್ಪಿಸು, ತತ್ವಾರ್ಥದ ವಿಚಾರವನ್ನು ಯಾರಿಗಾದರೂ ಹೇಳಿಕೊಟ್ಟಾರು, ಮನಸ್ಸು ನಿಷ್ಕಲ್ಮಶ. ನೋಡಿ, ಆದ ಕಾರಣ ಅಗಾಧ ಪಾಂಡಿತ್ಯವುಳ್ಳವರು, ಬಹಳ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿ ಈ ಮೇಷ್ಟ್ರು. ಈಚೆಗೆ ನನಗೆ ಮನುಷ್ಯನ ಸ್ವಭಾವ ಅಷ್ಟಿಷ್ಟು ತಿಳಿದಿದೆ. ನನ್ನ ಎಳೆಯ ಮಕ್ಕಳನ್ನು ನೋಡಿ ಮಕ್ಕಳ ಮನಸ್ಸನ್ನು ಎಷ್ಟು ಎಷ್ಟು ಮೆಚ್ಚಾದಂತ ತಿಳಿದಿದೆ. ನಮ್ಮ ಮೇಷ್ಟ್ರ ಮನಸ್ಸು ಮಗುವಿನ ಮನಸ್ಸಿನ ಹಾಗೆ ನೋಡಿ, ಬಹು ಅಚ್ಚವಾದ, ಬಹು ಎಳಸು, ಬಹು ಮೆಚ್ಚುವಂಥದ್ದು. ಅವರು ಒಬ್ಬರ ಕಷ್ಟವನ್ನು ನೋಡಿ ಸಹಿಸರು. ಇದರಿಂದಲೇ ಅವರಲ್ಲಿ ಆಗಾಗ ಉಪ್ಪಿಗೆ ಕಾಸಿಲ್ಲ. ಮೇಷ್ಟ್ರಲ್ಲಿ ಉಪ್ಪಿಗೆ ಕಾಸಿಲ್ಲದೆ ಅವರು ಉಪ್ಪಿಗೂ ಕಾಸಿಲ್ಲದಂಥ ಒಂದು ಸ್ಥಿತಿ ಬರ್ತಾ ಇರಲಿಕ್ಕೆ ಇದೇ ಕಾರಣ. ಯಾಕಂತೇಳಿ ಅವರಿಗೆ ಆ ಮಕ್ಕಳನ್ನು, ಅವರ ಕಷ್ಟಗಳನ್ನು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ತನ್ನಿಂದ ಒಂದಷ್ಟು ಹಣವನ್ನು ಅವರಿಗೆ
ವ್ಯಕ್ತಿತ್ವ ಆ ಮೇಷ್ಟ್ರು. ಆದ ಕಾರಣ ಅವರು ಬುದ್ಧಿವಂತರಾಗಿದ್ದರು, ಅವರು ವಿದ್ವಾಂಸರಾಗಿದ್ದರು, ನಿಷ್ಕಲ್ಮಶ ಮುಗ್ಧ ಮಗುವಿನ ಮನಸ್ಸು ಮೇಷ್ಟ್ರದ್ದು. ಮಾತ್ರ ಅಲ್ಲ, ಎಲ್ಲ ಕಷ್ಟಗಳಿಗೆ ಸ್ಪಂದಿಸುವವರು, ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಸಂಬಂಧಿಸಿದಂತೆ ಅವರು ಹಣವನ್ನು ವ್ಯಯ ಮಾಡ್ತಾ ಇದ್ದರು. ಇದರಿಂದ ಒಂದೊಂದು ದಿವಸ ಅವರ ಕೈಯಲ್ಲಿ ನಯ ಪೈಸೆ ಇಲ್ಲದೆ ಆಗ್ತಾ ಇತ್ತು. ಉಪ್ಪಿಗೂ ಗತಿ ಇಲ್ಲದ ಒಂದು ಸ್ಥಿತಿ ಅವರ ಪಾಲಿಗೆ ಬರ್ತಾ ಇತ್ತು. ಇಂತಹ ಮಾಸ್ಟ್ರು ಬಹಳ ಧೈರ್ಯಶಾಲಿಗಳು ಹೌದನ್ನೋದನ್ನು ಅಲ್ಲಿ ಮುಂದೆ ಹೇಳ್ತಾರೆ. ಆಮೇಲೆ ಈ ಇನ್ಸ್ಪೆಕ್ಟರ್ ಬಂದು ಇವರ ಬಗ್ಗೆ ಮಾತಾಡಿಸ್ತಾ ಇರ್ತಾರೆ. ಅದೇ ಹೊತ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಇನ್ಸ್ಪೆಕ್ಟ್ರು ಮಾಸ್ಟರ ಹೆಂಡತಿಯನ್ನು ನೋಡ್ತಾರೆ. ಹೆಂಡತಿಯನ್ನು ನೋಡಿ ಆ ಮೇಷ್ಟ್ರಲ್ಲಿ ಇನ್ಸ್ಪೆಕ್ಟ್ರು ಪ್ರಶ್ನಿಸ್ತಾರೆ, ಇದು ಯಾರು? ಇದು ಯಾವ ತರಗತಿಯ ವಿದ್ಯಾರ್ಥಿನಿ? ಏನಯ್ಯ ಒಳ್ಳೆ ಬಲಿತ ಹುಡುಗಿಯನ್ನೇ ಹಿಡಿದಿದ್ದೀರಿ ಎಂದು ಇನ್ಸ್ಪೆಕ್ಟರ್ ಕೇಳ್ತಾರೆ. ಅದರಲ್ಲಿ ನಾವು ಗಮನಿಸ್ಕೊಳ್ಬೇಕು, ಆ ಇನ್ಸ್ಪೆಕ್ಟ್ರು ಕೇಳುವಂಥ ಪ್ರಶ್ನೆಗಳಿಗೆ ಮೇಷ್ಟ್ರು ಕೊಡುವಂಥ ಉತ್ತರಗಳು ಮಹಾಸ್ವಾಮಿ ಅಷ್ಟೇ ಹೇಳುವಾಗ ಅದರ ಹಿಂದೆ ಮುಂದೆ ಏನು ವಿಚಾರ ಹೇಳುವಂಥ ಆ ಸಂದರ್ಭದಲ್ಲಿ ಅವರ ಅಸಹಾಯಕತೆಯನ್ನು ಅದು ಹೇಳ್ತಾ ಇರ್ಬೋದು, ಅಥವಾ ಆ ತಲ್ಲಣಕ್ಕೆ ಒಳಗಾದಂಥ ಮೇಷ್ಟ್ರಿಗೆ ಯಾವ ರೀತಿಯಲ್ಲಿ ಇನ್ಸ್ಪೆಕ್ಟರ್ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದು ಗೊತ್ತಾಗದೇ ಇರುವುದನ್ನು ಕೂಡ ನಾವಲ್ಲಿ ಗಮನಿಸಿಕೊಳ್ಬೋದು. ಮೇಷ್ಟ್ರಲ್ಲಿ ಆ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದ ಹಾಗೆ ಅವರ ಹೆಂಡತಿ ಅಲ್ಲಿಂದ ಹೊರಟಾಗ ಇನ್ಸ್ಪೆಕ್ಟ್ರು ಇದು ವಿದ್ಯಾರ್ಥಿಯು ಎಂದು ಕೇಳಿದಾಗ ಮೇಷ್ಟ್ರು ಮಹಾಸ್ವಾಮಿ ಎಂದು. ಮೇಷ್ಟ್ರ ಹೆಂಡತಿ ಹೌದು ಎಂದು. ಇನ್ಸ್ಪೆಕ್ಟ್ರು ಮೇಷ್ಟ್ರ ಕಡೆ ತಿರುಗಿ ಏನಯ್ಯ ಒಳ್ಳೆ ಬಲಿತ ಹುಡುಗಿಯನ್ನೇ ಹಿಡಿದಿದ್ದೀರಿ ಎಂದು. ಮೇಷ್ಟ್ರು ಮಹಾಸ್ವಾಮಿ ಎಂದು. ಮೇಷ್ಟ್ರ ಹೆಂಡತಿಗೆ ಬಹಳ ಕೋಪ ಬಂತು. ಇನ್ಸ್ಪೆಕ್ಟ್ರು ನೀವು ಯಾವ ಕ್ಲಾಸಮ್ಮ ಎಂದು ಅವರ ಹೆಂಡತಿನ ಕುರಿತು ಕೇಳ್ತಾರೆ, ನೀವು ಯಾವ ಕ್ಲಾಸ್? ಮೇಷ್ಟ್ರ ಹೆಂಡತಿ ಮುಖದಲ್ಲಿ ಕೋಪವನ್ನು ತೋರಿಸುತ್ತಾ ಮಾತನಾಡದೆ ನೇರವಾಗಿ ಬಾಗಿಲ ಕಡೆಗೆ ಹೋಗಿ ಬಲಿತ ಹುಡುಗಿಯಂತೆ ಬಲಿತ ಹುಡುಗಿ, ಯಾರೋ ಎಳೆಯ ನಿಂಬೇಕಾಯಿ ಎಂದು ಹೇಳುತ್ತಾ ಹೊರಟು ಹೋದರು. ಇನ್ಸ್ಪೆಕ್ಟ್ರು ಇದೇನಯ್ಯ ಇದು? ಮಾತಾಡದೆ ಹೊರಟು ಹೋದರು. ಆಕೆ ಯಾವ ಕ್ಲಾಸ್ ಎಂದು. ಮೇಷ್ಟ್ರು ಮಹಾಸ್ವಾಮಿ ಅಂತ. ಇನ್ಸ್ಪೆಕ್ಟ್ರಿಗೆ ಬೇಜಾರಾಯಿತು. ಇದೇನಯ್ಯ ಮಹಾಸ್ವಾಮಿ ಅಂತ ಒಂದೇ ಮಾತು ಆಡ್ತಾ ಇದೆಯಾ, ನಿಮಗೇನು ಬಂತು? ಅಂದರೆ ಅವರು ಆ ಕುರಿತಾಗಿ ಯಾವ ಪ್ರಶ್ನೆ ಕೇಳಿದ್ರು ಇವರು ಮಹಾಸ್ವಾಮಿ ಅಂತೇಳಿ ಅಷ್ಟೇ ಹೇಳ್ತಾರೆ. ಮೇಷ್ಟ್ರು ಅದಕ್ಕೂ ಮಹಾಸ್ವಾಮಿ ಅಂತ. ಇನ್ಸ್ಪೆಕ್ಟ್ರು ಆಕೆ ಕೊಂಡರೇನಯ್ಯ ಎಂದರು. ಮೇಷ್ಟ್ರು ಇರಬೇಕು ಮಹಾಸ್ವಾಮಿ ಎಂದರು. ಇನ್ಸ್ಪೆಕ್ಟ್ರು ಹೌದಪ್ಪ ಬಲಿತ ಹುಡುಗಿ ಎಂದು ತಪ್ಪಾಯಿತು ಅಂತ ಹೇಳುತ್ತಾ ಹೋಗಲಿ, ಈ ಕ್ಲಾಸಲ್ಲಿ ಯಾರನ್ನಾದರೂ ಪರೀಕ್ಷೆ ಮಾಡೋಣವೇ ಎಂದು. ಸರಿ, ಅವರ ಇನ್ಸ್ಪೆಕ್ಟರ್ ಉದ್ದೇಶಗಳು ಅವರು ಶಾಲೆಯ ಮಕ್ಕಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಬರುವಂಥದ್ದು. ಅವರು ಆ ನೆಲೆಯಲ್ಲಿ ಕೇಳ್ತಾರೆ. ಆದರೆ ಇಲ್ಲಿ ಆ ಮೇಷ್ಟ್ರ ಹೆಂಡತಿಯನ್ನು ಕುರಿತಂತೆ ಅವರು ಹೇಳುವಂತಹ ಬಹಳ ಒಂದು ಹಗುರವಾದಂತಹ ಆ ಮಾತುಗಳು ಮತ್ತೆ ಆ ಇನ್ಸ್ಪೆಕ್ಟರ್ ಒಂದು ವ್ಯಕ್ತಿತ್ವವನ್ನು ಕೂಡ ನಮಗಿಲ್ಲಿ ತಿಳಿಸಿಬಿಡ್ತಾರೆ. ಇನ್ಸ್ಪೆಕ್ಟರ್ ವ್ಯಕ್ತಿತ್ವ, ಒಬ್ಬ ಇನ್ಸ್ಪೆಕ್ಟರ್ ಆಗಿ ಅವರು ಯಾವ ರೀತಿ ವ್ಯವಹರಿಸಬೇಕೋ ಮಾತಾಡಿಸಬೇಕಿತ್ತೋ ಆ ರೀತಿ ಮಾತನಾಡದೆ ಅವರು ಆ ಮಾತಾಡುವ ಆ ಮಾತಲ್ಲಿ ಒಂದು ರೀತಿಯಲ್ಲಿ ಅಣಕವು, ವ್ಯಂಗ್ಯವು ಅಥವಾ ಒಂದು ರೀತಿಯಲ್ಲಿ ಹಾಸ್ಯವು ಇರುವುದನ್ನು ನಾವಲ್ಲಿ ಗಮನಿಸ್ಕೊಳ್ಬೋದು. ಇನ್ಸ್ಪೆಕ್ಟರ್ ಆ ಮಾತುಗಳಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದು ಗೊತ್ತಾಗದೆ ಮೇಷ್ಟ್ರು ಮಹಾಸ್ವಾಮಿ ಅಂತೇಳಿ ಅಷ್ಟೇ ಪ್ರತಿಕ್ರಿಯೆ ಕೊಟ್ಟುಬಿಡ್ತಾರೆ. ನಂತರ ಇನ್ಸ್ಪೆಕ್ಟ್ರು ಅಲ್ಲಿರುವಂಥ ಮಕ್ಕಳನ್ನು ಪರೀಕ್ಷೆ ಮಾಡೋಣ ಅಂತೇಳಿ ಮೇಷ್ಟ್ರಲ್ಲಿ ಕೇಳಿಕೊಳ್ತಾರೆ. ಅಷ್ಟೊತ್ತಾಗುವಾಗ ಆ ಮೇಷ್ಟ್ರು ಹೇಳ್ತಾರೆ, ಮಹಾಸ್ವಾಮಿಯವರಿಗೆ ಪ್ರಯಾಣದಿಂದ ಆಯಾಸವಾಗಿರಬಹುದು, ನಾಳೆ ಪರೀಕ್ಷೆ ಮಾಡಿದರೆ ಅನುಕೂಲ ಎಂದು ಮೇಷ್ಟ್ರು ಹಾಗೇ ಆಗಲಿ, ಈಗ ಚೆನ್ನಾಗಿ ಹಾಡುವ ಹುಡುಗಿಯ ಕೈಯಲ್ಲಿ ಒಂದು ಹಾಡನ್ನು ಹಾಡಿಸಿ ಕೇಳೋಣ ಎಂದು
ಇನ್ಸ್ಪೆಕ್ಟರ್ ಹೇಳಿದರು, ಚೆನ್ನಾಗಿ ಹಾಡುವಳು ಲಕ್ಷ್ಮಿ. ಆ ಲಕ್ಷ್ಮಿಯಲ್ಲಿ ಒಂದು ಹಾಡನ್ನು ಹಾಡಿಸಿ. ಲಕ್ಷ್ಮಿ ಎದ್ದು ನಿಂತು ಹಾಡೋಕ್ಕೆ ಪ್ರಾರಂಭಿಸಿದ್ಲು. ಅಷ್ಟೊತ್ತಾಗುವಾಗ ಮಡಿಲಲ್ಲಿ ಬೆಕ್ಕಿನ ಮರಿ ಹಾಡುವುದನ್ನು ಸರಿಯಾಗಿ ಕೇಳುವುದಕ್ಕೆ ಇನ್ಸ್ಪೆಕ್ಟರ್ ಹತ್ತಿರ ಬಂದು ಹಾಡುವುದು ಕೇಳೋದಕ್ಕೆ ಇನ್ಸ್ಪೆಕ್ಟರ್ ಹತ್ತಿರ ಬಂದು ನಿಂತು. ಲಕ್ಷ್ಮಿ ಎದ್ದು ನಿಂತು ಹಾಡುವುದಕ್ಕೆ ಪ್ರಾರಂಭಿಸಿದ್ಲು. ಮಡಿಲಲ್ಲಿ ಬೆಕ್ಕಿನ ಮರಿ. ಆ ಲಕ್ಷ್ಮಿ ಹಾಡುವುದನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಂತೇಳಿ ಇನ್ಸ್ಪೆಕ್ಟರ್ ಆಕೆಯ ಹತ್ತಿರ ಬಂದು ನಿಲ್ತಾರೆ. ಲಕ್ಷ್ಮಿ ಹಾಡುವುದಕ್ಕೆ ಪ್ರಾರಂಭಿಸುತ್ತಲೂ ಬೆಚ್ಚಗೆ ಮಡಿಲಲ್ಲಿ ನಿದ್ದೆ ಹೋಗಿದ್ದ ಆ ಗರುಡ ಮರಿ ಎಚ್ಚರಗೊಂಡು ಹೊರಗೆ ಬರಲು ಸ್ವಲ್ಪ ಅಲುಗಾಡಲು ಪ್ರಾರಂಭಿಸಿತು. ಅಂದರೆ ಮಾಸ್ತಿಯವರು ಆ ಕಥೆಯನ್ನು ಸ್ವಲ್ಪ ಹಾಸ್ಯಾತ್ಮಕ. ಆ ಲಕ್ಷ್ಮಿ, ಅಲ್ಲಿಂದು ಆ ಬೆಕ್ಕಿನ ಮರಿ, ಇನ್ಸ್ಪೆಕ್ಟರ್ ಬಂದಿರುವಂಥದ್ದು, ಒಟ್ಟು ಏನು ಅಲ್ಲಿ ಒಂದು ವಾತಾವರಣ, ಅಲ್ಲಿ ಆ ಗೋಜಲು ಇವೆಲ್ಲವೂ ಕೂಡ ಅಲ್ಲಿ ಅವರು ವಿವರಿಸಿಕೊಳ್ತಾ ಹೋಗ್ತಾರೆ. ಇನ್ಸ್ಪೆಕ್ಟರ್ ದೃಷ್ಟಿ ಕದಲುತ್ತಿದ್ದ ಮಡಿಲಿನ ಮೇಲೆ ನಿಂತು ಅವರು ಅದೇ ನಮ್ಮ ಎಂದು ಬೆರಳು ತೋರಿಸಿದರು. ಅವರಿಗೆ ಗೊತ್ತಾಗಿದೆ, ಬೆಕ್ಕಿನ ಮೇಲೆ ಎಂದು ಗೊತ್ತಾಗಿದೆ. ಲಕ್ಷ್ಮಿಗೆ ಹೇಳಬಹುದು ಕೂಡ ಎಂದು ಸಂದೇಹ. ಅವಳು ನನ್ನ ಕಡೆ ತಿರುಗಿ ನೋಡಿದಳು. ಇನ್ಸ್ಪೆಕ್ಟರ್ ನಿನ್ನ ಮಗುವು ಎನ್ನುತ್ತಾ ಇದೇನು ಎಂದು ನೋಡುವುದಕ್ಕೋಸ್ಕರ ಲಕ್ಷ್ಮಿ ಕೂಸು ಅವರ ಮೊಮ್ಮಗಳಾಗಿರಬಹುದು ನೋಡಿ, ಅಷ್ಟು ಚಿಕ್ಕವಳು ಅವಳ ಮಡಿಯಲ್ಲಿ ಕೈ ಇಟ್ಟು. ಗರುಡ ಮರಿ ಹೊರಗೆ ಬರಲು ಪ್ರಯತ್ನಪಟ್ಟು ಆಗದೆ ಕೋಪದಲ್ಲಿತ್ತು. ಸ್ವಲ್ಪದಲ್ಲೇ ಲಕ್ಷ್ಮಿಯ ಹೊಟ್ಟೆಯನ್ನು ಬರಚಬೇಕು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕೈಗೆ ಬಂದು ತಗುಲಿತೋ ಇಲ್ಲವೋ, ಯಾರೋ ಹುಡುಗಿಯ ಬಾಲ ಎಳೆಯುವುದಕ್ಕೆ ಬಂದರೆಂದು ಭ್ರಮೆಯಿಂದ ಸಿರ್ರೆಂದು ಜಾರಿ ಅವರ ಕೈಯನ್ನು ಚೆನ್ನಾಗಿ ಪರಚಿಬಿಟ್ಟು ಇನ್ಸ್ಪೆಕ್ಟರ್ ಸಲ್ಲನೆ ಹಿಂದಕ್ಕೆ ಎಳೆದುಕೊಂಡು ಗರುಡ ಮರಿಯ ಉಗುರನ್ನು ಅದರ ಕೈಲಿ ಪರಚಿಸಿಕೊಂಡವರು ಬಲ್ಲರೆಂದು ನಾನೇ ಮೊದಲು ಹೇಳಿದ್ದೇನೆ. ಅಂದು ಇನ್ಸ್ಪೆಕ್ಟರ್ಗೆ ಅದರ ಪರಿಚಯ ಉಂಟಾಯಿತು. ಇದೇನು ಸ್ಕೂಲಯ್ಯ ನಿಮ್ಮದು? ಆ ಹುಡುಗಿ ಕೋಪಿಸಿಕೊಂಡು ಹೋದಳು. ಈ ಹುಡುಗಿಯ ಹತ್ತಿರ ಬೆಕ್ಕಿನ ಮರಿ, ಇದೇನಪ್ಪ ಇದು ಎಂದು ಅವರು ಮೇಷ್ಟ್ರು. ಒಟ್ಟು ಮೇಷ್ಟ್ರಿಗೆ ಆತಂಕ, ತಲ್ಲಣಾಯಿತು. ಒಂದು ಕಡೆಯಿಂದ ಆ ಹುಡುಗಿಯನ್ನು ಪ್ರಶ್ನೆ ಮಾಡಬೇಕಾದ್ರೆ ಆಕೆ ಕೋಪಿಸಿಕೊಂಡು ಹೋಗುದು, ಇನ್ನೊಂದು ಕಡೆ ಈ ಹುಡುಗಿಯ ಕೈಯಲ್ಲಿ ಒಂದು ಬೆಕ್ಕಿ ಇದೆ, ಏನೇ ಸ್ಕೂಲ್ ನಿಮ್ಮದು ಅಂತೇಳಿ ಆ ಮೇಷ್ಟ್ರನ್ನ ಆ ಇನ್ಸ್ಪೆಕ್ಟರ್ ಪ್ರಶ್ನಿಸಿದ್ದಾರೆ. ಮೇಷ್ಟ್ರು ಆ ಸಂದರ್ಭದಲ್ಲಿ ತಲ್ಲಣಕ್ಕೆ ಒಳಗಾಗಿರ್ತಾರೆ.